ಏನು ಒಂದು ಕಾಲದಲ್ಲಿ ಕಪ್ಪು ಹಾಗಾದ್ರೆ ಕೃಷ್ಣ ಕ್ರಿಶ್ಚಿಯನ್ ಏನು ಕಪ್ ಕಪ್ ಸುಳ್ಳು ದೇವ್ರನ್ನ ಪೂಜೆ ಮಾಡ್ತಾ ಇದ್ದಾರೆ ಅಂತನಾ? ಅಂದ್ರೆ ಅಲ್ಲ, ಆ, ಕರಿ ಜೀಸಸ್ ಬಿಟ್ಬಿಟ್ಟು ಅದೇ ನೀಲಿ ನೀಲಿ ಅದೇ ಜನಾಂಗಕ್ಕೆ ಹಾ ಹಾ ಪ್ರಾಮುಖ್ಯತೆ. ಈಗ ಕೃಷ್ಣ ಕಪ್ಪು ಮನುಷ್ಯ, ಹ್ಮ್. ಆದ್ರೆ ಕರಿ ತೆಗೆದ್ಬಿಟ್ಟು ಅವರು ಇಲ್ಲಿ ನೀಲಿ ದೇವ್ರಿಗೆ ಬೆಲೆ ನೀಲಿ ಇಲ್ಲ, ನೀಲಿ ಕಲರಿಗೆ ಮಾತ್ರ ಬೆಲೆನಾ ಕಣ್ಣಿಗೆ? ಅಂದ್ರೆ ಇವರೇ ದೇವ್ರುಗಳನ್ನ ಮಾಡ್ತಾರೆ. ಹ್ಮ್ ಒಬ್ಬ ಹ್ಮ್ ಮನುಷ್ಯನ ಒಂದು ಏನೋ ಏನೋ ಮನುಷ್ಯನಾಗಿ ಹುಟ್ಟಿ ಜೀವನ ನಡೆಸಿರೋ ಕೃಷ್ಣನ್ನ ಹ್ಮ್ ಇವರು ದೇವರಾಗಿ ಕನ್ವರ್ಟ್ ಮಾಡಿದ್ರು. ಬಟ್ ಹ್ಮ್ ಆ ಕನ್ವರ್ಟ್ ಅಲ್ಲಿ ಮಾಡಿದಾಗ ಕರೀಕ್ ಮನುಷ್ಯನ ಇವರು ನೀಲಿಗೆ ಕನ್ವರ್ಟ್ ಹ್ಮ್ ಮಾಡಿದ್ರು. ಹ್ಮ್ ಹಾಗೆ ಒಂದು ಕಾಲರಾಮ್ ಅಂತ ಪೂಜೆ ಮಾಡ್ತಾರೆ ಇವರು. ಈಗ ಅಯೋಧ್ಯೆಯಲ್ಲಿ ನಾವು ಏನೋ ಇಟ್ಟಿರೋ ವಿಗ್ರಹ ಹ್ಮ್ ಕರಿ ರಾಮ ಅಂತ ಹೇಳ್ತಾರೆ. ಹ್ಮ್ ಆದ್ರೆ ಹೋಗಿ ಅವರು ಕೆಲವೊಂದ್ ಕಡೆ ಕಾಲಾರಾಮ್ ಅಂತಾನೆ ಪೂಜೆ ಮಾಡ್ತಾರೆ. ಹ್ಮ್ ಬಟ್ ಆಕ್ಚುಲಿ ಏನಂದ್ರೆ ಭಾರತದ ಮೂಲ ನಿವಾಸಿಗಳು ಕಪ್ಪು ಮನುಷ್ಯರು, ಹ್ಮ್ ಅವರಲ್ಲಿ ಒಬ್ಬ ರಾಮ ಅಂತ ಒಂದ್ ಯಾವ್ದೋ ಕಥೆನ ಇಟ್ಕೊಂಡು ಇವರು ಮುಂದುವರಿಸ್ತಾರೆ. ಹ್ಮ್ ಹ್ಮ್ ಸೊ ಆ ರೀತಿ ಇತಿಹಾಸನ ತಿರ್ಚಿದ್ದಾರೆ, ಹ್ಮ್ ಒಂದು ಆರ್ಕಿಯಾಲಜಿ ಏನು ಖಗೋಳಶಾಸ್ತ್ರನ ತಿರ್ಚಿದ್ದಾರೆ. ಹ್ಮ್ ಸೊ ಸೊ ಎಲ್ಲಾ ರೀತಿಯಾಗಿ ಒಂದು ಮಾನಸಿಕ ಷಡ್ಯಂತ್ರ ನಡೆದಿದೆ. ಹ್ಮ್ ಹ್ಮ್ ಈ ಕುತಂತ್ರದಲ್ಲಿ ನಾವುಗಳು ಭಾಗಿಯಾಗ್ದಂಗೆ ಒಂದು ಸತ್ಯವಾಗಿ ನಾವು ಜೀವನ ನಡೆಸಬೇಕಾಗಿದೆ. ಹ್ಮ್ ಸೊ ಅದಕ್ಕೆ ಎಲ್ಲರಿಗೂ ಸಮಾನ ಹಕ್ಕು ಕೊಡುವಂಥವ್ರನ್ನ ನಾವು ಆಯಿಸ್ಬೇಕಾಗಿದೆ. ಹ್ಮ್ ಆಮೇಲೆ ಎಲ್ಲರಿಗೂ ಆರೋಗ್ಯ ಬೇಕು, ಎಲ್ಲರಿಗೂ ಹಕ್ಕುಗಳು ಬೇಕು, ಎಲ್ಲರಿಗೂ ಜೀವನದ ಒಳ್ಳೆಯ ಅವಕಾಶಗಳು ಬೇಕು. ಹ್ಮ್ ಒಂದು ಉದ್ಯೋಗ ಆಗಲಿ, ವಿದ್ಯಾಭ್ಯಾಸ ಆಗಲಿ, ಒಂದು ಏನೋ ಇರುವ ಮನೆ ಅಥವಾ ಒಂದು ಸವಲತ್ತುಗಳು, ಆ ರೀತಿಯಾದವ್ರನ್ನ ಆಯಿಸ್ಬೇಕು ಅಂತಂದರೆ ಹ್ಮ್ ನಾವು ಒಂದು ಸತ್ಯವಾದ ಚುನಾವಣೆ ಆಗಬೇಕು. ಆ ಚುನಾವಣೆ ಪ್ರಕ್ರಿಯೆಯಲ್ಲೇ ಇವರು ಯುರೋಪಿಯನ್ಸು ಅವ್ರು ಮಾಡಿರೋ EVM ಮೆಷಿನ್ ತಂದಿಟ್ಬಿಟ್ಟು ಎಲ್ಲ ದೇಶಗಳಲ್ಲೂ ಮ್ಯಾಚ್ ಫಿಕ್ಸಿಂಗ್ ಹ್ಮ್ ಮಾಡಿಟ್ಟಿದ್ದಾರೆ. ಹ್ಮ್ ಹ್ಮ್ ಸೊ ಅವ್ರು ಯಾರನ್ನ ಗೆಲ್ಲಿಸ್ತಾರೆ, ಯಾರು ಇವ್ರಿಗೆ ಹೋಗಿ ದೀರ್ಘದಂಡ ನಮಸ್ಕಾರ ಹಾಕಿ ಅವ್ರು ನೀವು ಹೇಳೋದನ್ನೆಲ್ಲ ಒಪ್ಕೋತೀವಿ, ಹ್ಮ್ ನೀವು ಹೇಳ್ದಂಗೆ ನಾವು ಏನೋ ಕಾಯಂ ಉದ್ಯೋಗಿಗಳನ್ನ ತೆಗಿತೀವಿ, ಕಾಂಟ್ರಾಕ್ಟ್ ಬೇಸಿಸಲ್ಲಿ ತೊಗೋತೀವಿ, ಪೆನ್ಷನ್ ಕಡಿಮೆ ಮಾಡ್ತೀವಿ, ಅಥವಾ ನೆಕ್ಸ್ಟು ಜನಕ್ಕೆ ಕೆಲಸನೇ ಕೊಡಲ್ಲ, ಹ್ಮ್ ಆಮೇಲೆ ವಿದ್ಯಾಭ್ಯಾಸ ಕೊಟ್ಟರು ಈಗ ಸುಮ್ಮನೆ ಲೆಕ್ಕ ಇಲ್ದಂಗೆ ಮಾರ್ಕ್ಸ್ಗಳು ಕೊಡೋದು, ಹ್ಮ್ ಎಲ್ಲನೂ ಪಾಸ್ ಮಾಡೋದು, ಅವರಲ್ಲಿ ಬುದ್ಧಿ ಇರಲ್ಲ. ಆಮೇಲೆ ಅವ್ರಿಗೆ ಈಗ IAS KS ಎಕ್ಸಾಮ್ ಬರೆದವ್ರಿಗೆ ಅಧಿಕಾರ ಕೊಡ್ದಲ್ಲ ಲ್ಯಾಟ್ರಲ್ ಎಂಟ್ರಿ ಮಾಡೋದು, ಅವ್ರಿಗೆ ಬೇಕಿರೋನ್ ಒಳಗೆ ತಗೊಳ್ಳೋದು. ಹ್ಮ್ ಸೊ ಈ ರೀತಿ ಎಲ್ಲ ಕುತಂತ್ರಗಳನ್ನು ಈ ಒಂದು ಕುತಂತ್ರ ಮನಸ್ಥಿತಿ ಇರೋರು ಮಾಡ್ತಿದ್ದಾರೆ. ಹ್ಮ್ ಸೊ ಅದನ್ನೇ ನಾನು ನಿಮ್ಯಾನ್ಸ್ ಅವ್ರಿಗೂ ಹೇಳ್ತಾ ಇದ್ದೀನಿ. ಹ್ಮ್ ಒಂದು ಏನೋ ಏನೋ ಸುಪ್ರಿಮಸಿ ಸೈಕೋಸಿಸ್ ಅಂದರೆ ಗ್ರಂಥಸ್ಥವಾಗಿ ಹೇಳ್ಬೇಕಂದ್ರೆ ಸರ್ವೋಚ್ಚತೆ ಮನೋವಿಕೃತಿ ಅಂತ. ಹ್ಮ್ ಆಡು ಭಾಷೆಯಲ್ಲಿ ಹೇಳ್ಬೇಕು ಅಂದರೆ ಏನೋ ದೊಡ್ಡತನದ ದೊಡ್ಡ ಹುಚ್ಚು ಅಂತ. ಹ್ಮ್ ಸೊ ಆ ರೀತಿ ಇರೋ ಮನುಷ್ಯರು ಜಾಸ್ತಿ ನೀಲಿ ಕಣ್ಣಿರೋ ಯುರೋಪಿಯನ್ಸು, ಅವ್ರುಗಳಿಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕು. ಏನು ಹ್ಮ್ ಜೀವನದಲ್ಲಿ ಸತ್ಯದ ಅರಿವು ಮಾಡಿಸ್ಬೇಕು, ಹ್ಮ್ ಒಂದು ಏನೋ ಕರ್ಮದ ಅರಿವು ಮೂಡಿಸ್ಬೇಕು, ಹ್ಮ್ ಅವ್ರಿಗೊಂದು ಸಮಾಲೋಚನೆ ಮಾಡಬೇಕು. ಇಲ್ಲಾಂದರೆ ಹುಚ್ಚಿನಿಗೆ ಕೊಡೋ ಔಷಧಿಗಳನ್ನ ಕೊಡಬೇಕು, ಆ್ಯಂಟಿಸೈಕೋಟಿಕ್ ಮೆಡಿಸಿನ್ಸು, ಇಲ್ಲಾಂದರೆ ಎಲೆಕ್ಟ್ರಿಕ್ ಶಾಕ್ ಥೆರಪಿ ಕೊಡಬೇಕು, ಇಲ್ಲ ಸೈಕೋ ಸರ್ಜರಿ ಮಾಡಬೇಕು. ಅದು ಬ್ರೈನಲ್ಲಿ ಕೆಲವೊಂದು ಏರಿಯಾಸು ತೀರಾ ಅತಿಯಾಗಿ ಆಡುತ್ತೆ, ಅಂಥವನ್ನ ತೆಗಿಬೇಕು ಅನ್ನೋ ಥರ ಸೈಕೋ ಸರ್ಜರಿ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹ್ಮ್ ನಿಮ್ಯಾನ್ಸ್ ಅವ್ರಿಗೆ ಹೇಳ್ತಿದ್ದೀನಿ. ಹ್ಮ್ ಬಟ್ ಆ ನಿಮ್ಯಾನ್ಸನ್ನು ಕಂಟ್ರೋಲ್ ಮಾಡೋದು ಇದೇ ಒಂದು ಯುರೋಪಿಯನ್ ಮಾಫಿಯಾ. ಹ್ಮ್ ಹ್ಮ್ ಸೊ ಅವರ ಗೈಡ್ಲೈನ್ಸ್ ಪ್ರಕಾರನೇ ನಡೆಯುತ್ತೆ. ಹ್ಮ್ ಇದನ್ನು ಕಾಯಿಲೆ ಅಂತಲೂ ಕನ್ಸಿಡರ್ ಮಾಡಲ್ಲ. ಇದೇ ಮಾತನ್ನು ಅಮೇರಿಕಾದ ಸಂಸದಲ್ಲಿ ಇದು ವಿಚಾರಣೆ ಆಗಿದೆ. ವೈಟ್ ಸುಪ್ರಿಮಸಿ ಏನು ಬಿಳಿಯರ ದಬ್ಬಾಳಿಕೆ, ಕರಿಯನ್ ನೀವೇ ನೋಡಿದ್ದೀರಾ. ಹ್ಮ್ ಒಬ್ಬ ಕರಿಯನ್ ಕುತ್ತಿಗೆ ಮೇಲೆ ಮಂಡಿ ಊರಿ ಅವನನ್ನು ಸಾಯಿಸಿದ್ರು. ಹ್ಮ್ ಮೊನ್ನೆ UK ಅದೇ ಥರ ಸಾಯಿಸಿದ್ರು. ಸೊ ಆ ರೀತಿಯಾದ ಒಂದು ಜನಾಂಗೀಯ ನರಮೇಧ ನಡೀತಾ ಇದೆ. ಅದು ಕೋವಿಡ್ ಇದು ಇವಾಗ ಬಂದಿರೋದಷ್ಟೇ. ಹ್ಮ್ ಇದಕ್ಕಿಂತ ಮುಂಚೆ ಜನಾಂಗಗಳು ಎಷ್ಟೋ ಜನಾಂಗಗಳನ್ನ ಹೇಗೆ ಅಂತಂದರೆ ಯುರೋಪ್ ಪೂರ್ತಿ ಕಪ್ಪು ಮನುಷ್ಯರಿದ್ರು ಮೊದಲು ಒಂದು ಕಾಲದಲ್ಲಿ, ಮೂರ್ಸ್ ಅಂತ ಕರಿತಾ ಇದ್ರು. ಹ್ಮ್ ಅವರ ಇತಿಹಾಸನೆಲ್ಲ ಅಳಿಸ್ಬಿಟ್ಟು ಹ್ಮ್ ಅಲ್ಲಿ ಎಲ್ಲ ಕಡೆನೂ ನೀಲಿ ಕಣ್ಣವರು, ಹಸಿರು ಏನೋ ಬಿಳಿ ಬಣ್ಣದವರು ಅನ್ನೋ ಥರ ಆ ಇತಿಹಾಸ ಬದಲಾಯಿಸಿದ್ದಾರೆ. ಹ್ಮ್ ಸೊ ಹಾಗೆ ಭಾರತಕ್ಕೆ ಬಂದಾಗ ನಾವು ಇದನ್ನು ತೆಗಿಬೇಕು ಅಂತಂದರೆ ಒಂದು ಸತ್ಯವಾದ ಚುನಾವಣೆ ಪ್ರಕ್ರಿಯೆ, ಕಾಗದ ಮತದಲ್ಲಿ ಚುನಾವಣೆ. ಇವಾಗ ಅಷ್ಟು ಉಪವಾಸ ಸತ್ಯಾಗ್ರಹ ಏನೇನೋ ಮಾಡಿ ಎಷ್ಟೋ ಜನ ಹೋರಾಟ ಮಾಡಿ ದಶಕಗಳಿಂದ ನಡೆದಿದ್ದ ಹೋರಾಟಕ್ಕೆ ಕೊನೆಗೆ ಈಗ BBMP ಚುನಾವಣೆ ಕಾಗದ ಮತದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹ್ಮ್ ಅದನ್ನು ಹೆಂಗೆ ಮಾಡ್ತಾರೆ ಅಂತಂದರೆ ನೆಕ್ಸ್ಟು ಇವರು ಯಾರು ಹಿಂದೆ ಯಾರು ಓಟ್ ಹಾಕಿದ್ರು ಹ್ಮ್ ಅದು EVM ಅಲ್ಲಿ ಪ್ರಿಂಟ್ ಆಗುತ್ತೆ. ಹ್ಮ್ ಹ್ಮ್ ಫಸ್ಟಿಂದ ಲಾಸ್ಟ್ ತನಕ ಯಾರ್ಯಾರು ಓಟ್ ಹಾಕಿದ್ದಾರೆ ಅಂತ ಬೂತಲ್ಲಿ ರಿಜಿಸ್ಟರ್ ಇರುತ್ತೆ. ಫಸ್ಟ್ ಯಾರು ಬಂದರು, ಸೆಕೆಂಡ್ ಯಾರು ಬಂದರು, ಎರಡನ್ನೂ ತಾಳೆ ಹಾಕಿ ಇವರು ಯಾರು ಓಟ್ ಹಾಕ್ತಿದ್ದಾರೆ, ಯಾವ ಎಲೆಕ್ಷನ್ನಲ್ಲಿ, ಈಗ BBMPಗೆ ಯಾರಿಗೆ ಹಾಕಿದ್ದಾರೆ, ಮುನ್ಸಿಪಾಲ್ಟಿಗೆ ಯಾರು ಹಾಕಿದ್ದಾರೆ, ಹ್ಮ್ ಆಮೇಲೆ ಇದು MLAಗೆ ಯಾರಿಗೆ ಹಾಕಿದ್ದಾರೆ, MPಗೆ ಯಾರಿಗೆ ಹಾಕಿದ್ದಾರೆ, ಹ್ಮ್ ಅವೆಲ್ಲ ತಿಳ್ಕೊಂಡು ಹ್ಮ್ ಮುಂದೆ ಯಾರಿಗೆ ಹಾಕ್ತಾರೆ ಅನ್ನೋದೊಂದು ವಿಚಾರ ಮಾಡಿ ಹ್ಮ್ ಅಂಥವ್ರನ್ನ ಮಾತ್ರ ಗುಂಪುಗಾರಿಕೆ ಮಾಡಿಕೊಂಡು ಒಂದು ಏನೋ ಒಂದು ವಾರ್ಡ್ ಬೌಂಡ್ರಿ ಮಾಡಬೇಕು ಅಂದರೆ ಆ ವಾರ್ಡು ಏನೋ ಕಾರ್ಡ್ ರೋಡಿಂದ ಆ ಕಡೆಗೆ, ಹ್ಮ್ ರಿಂಗ್ ರೋಡಿಂದ ಆ ಕಡೆಗೆ
ಒಂಚೂರು ಭಾಗ. ಹ್ಮ್. ಅಂದರೆ ಯಾವ ಏರಿಯಾದಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಯಾವ ಏರಿಯಾದಲ್ಲಿ ತಮಿಳರು ಇದ್ದಾರೆ, ತೆಲುಗುರು ಇದ್ದಾರೆ, ಹ್ಮ್. ಅವರೆಲ್ಲ ನಿರ್ಧಾರಕ ಮತ ಹಾಕಬಾರ್ದು ಅಂತ ಅವರನ್ನ 4 ವಾರ್ಡ್ಗೆ ಡಿವೈಡ್ ಮಾಡಿ ಹ್ಮ್. ಆ ರೀತಿ ಒಂದು ಕುತಂತ್ರ ಮಾಡಿದ್ದಾರೆ. ಹ್ಮ್. ಆದರೆ ಅವ್ರು ಮಾಡೋ ಕುತಂತ್ರಗಳು ಮೀರಿ ನಾವು ಜನರಿಗೆ ಸತ್ಯನ ಅರ್ಥ ಮಾಡ್ಕೊಳ್ಳಿ, ಸತ್ಯವಂತರಿಗೆ ಓಟ್ ಹಾಕಿ, ಸೇವೆ ಮಾಡಬೇಕು ಅಂತಿರೋರ್ಗೆ ಓಟ್ ಹಾಕಿ, ಹ್ಮ್. ಒಂದು ಒಳ್ಳೆ ಮನಸ್ಥಿತಿ ಇರೋರು, ಎಲ್ಲರಿಗೂ ಸಮಾನತೆ ಕೊಡುವಂಥವ್ರು, ಹ್ಮ್. ಎಲ್ಲರಿಗೂ ಒಂದು ಅಧಿಕಾರ ಅಂತಸ್ತು ಒಂದು ನ್ಯಾಯ ಕೊಡುವಂಥವ್ರು, ಹ್ಮ್. ಪ್ರಕೃತಿನ ಉಳಿಸೋವಂಥವ್ರು, ಅಂಥವ್ರಿಗೆ ಮತ ಹಾಕಿ ಅಂತ ನಾವು ಕೇಳ್ಕೊತಾ ಹ್ಮ್. ಇದ್ದೀವಿ. ಹ್ಮ್. ಹ್ಮ್. ಸೊ ಆ ರೀತಿ ಸತ್ಯವಂತರಿಗೆ ಓಟ್ ಹಾಕಿ ತೊಗೊಂಬಂದಾಗ ನಾವು ಒಂದು ಸತ್ಯವಾದ ರಾಜಕಾರಣ ಮಾಡ್ಬೋದು. ಹ್ಮ್. ಇಲ್ಲ ಅಂದರೆ ಇವರು ಈಗ DK ಶಿವಕುಮಾರ್ ತಿಹಾರ್ ಜೈಲಲ್ಲಿ ಇದ್ರು, ಏನು ಮಾಡಿದ್ರು? ಹ್ಮ್. ತಿಹಾರ್ ಜೈಲಲ್ಲಿ ಇವ್ರಿಗೆ ಶಿಕ್ಷೆ ಕೊಟ್ರಾ ಅಥವಾ ಅವ್ರಿಗೆ ಈ ಯುರೋಪಿಯನ್ ಮಾಫಿಯಾ ಅವ್ರಿಗೆ ಡೈಲಿ ಕ್ಲಾಸಸ್ ತಗೋಂತ, ಹ್ಮ್. ಯಾರನ್ನ ಏನು ಒಪ್ಕೋಬೇಕು, ಏನು ಮಾಡಬೇಕು? ಈಗ ಅವ್ರು ಮಾಡಿದ್ದು ಏನು ಈ ಖಾತಾ ಅನ್ನೋ ಒಂದು ದೊಡ್ಡ ಕುತಂತ್ರ, ಹ್ಮ್. ನಮ್ಮ ಆಸ್ತಿಗೆ ನಾವೇ ಎವಿಡೆನ್ಸ್ ಕೊಡ್ಬೇಕಂತ. ಹ್ಮ್. 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 ಅಂದರೆ ನಾವೇ ಇನ್ನೂ ಅದನ್ನು ಕನ್ಫರ್ಮ್ ಮಾಡಬೇಕು. ಹ್ಮ್. ಸೊ ಇದು ನಮ್ಮ ಮೂಲಭೂತ ಹಕ್ಕುಗಳನ್ನ ಕಿತ್ಕೊಂಡಂಗೆ. ಹ್ಮ್. ಸೊ ಅಂಥವ್ರನ್ನ ಈಗ ಒಂದು ಆ ಮಾಫಿಯಾ ಅವ್ರನ್ನ ಈಗ ಮುಖ್ಯಮಂತ್ರಿ ಮಾಡಿದೆ. ಹ್ಮ್. ನಾನು ಈಗಲೂ ಕಾಲ ಮಿಂಚಿಲ್ಲ, DK ಶಿವಕುಮಾರ್ ಅವರೇ, ನೀವು ನಿಮ್ಮ ಮನಸ್ಥಿತಿ ಸರಿ ಮಾಡ್ಕೊಳ್ಳಿ. ಹ್ಮ್. ನೀವು ಯಾರಿಗೂ ಜೀತವಾಗಿರಬಾರ್ದು. ಹ್ಮ್. ಅದನ್ನೇ ನಮ್ಮ ರಾಜಕಾರಣದಲ್ಲಿ ಎಷ್ಟು ಸ್ವಾತಂತ್ರ್ಯ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹ್ಮ್. ಮೋದಿ ಅವ್ರನ್ನ, DK ಶಿವಕುಮಾರ್ ಅವ್ರನ್ನ ಈ ಯುರೋಪಿಯನ್ ಮಾಫಿಯಾ ಜೀತದಾಳ ಥರ ಕೆಲಸ ಮಾಡಿಸ್ಕೋತಾ ಇದೆ. ಸರಿ. ಸೊ ಅವ್ರಿಗೆ ಸ್ವಾತಂತ್ರ್ಯ ಇಲ್ಮೇಲೆ ಇನ್ನು ಪ್ರಜೆಗಳಿಗೆ ಎಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ? ಹ್ಮ್. ಹ್ಮ್. ಸೊ ನಾವು ಸತ್ಯವಾದ ಸ್ವಾತಂತ್ರ್ಯ ಪಡ್ಕೋಬೇಕಾಗಿದೆ. ಹ್ಮ್. ಸತ್ಯವಾದ ರಾಜಕಾರಣ ಸೃಷ್ಟಿ ಮಾಡಬೇಕು. ಒಂದು ಪ್ರಜೆಗಳ ಆಡಳಿತ ಸೃಷ್ಟಿ ಆಗಬೇಕು. ಹ್ಮ್. ಹ್ಮ್. ಇಲ್ಲಿ ಪಕ್ಷ ಪ್ರಭುತ್ವ ನಡೀತಾ ಇದೆ. ಈಗ ಏನೋ ರಾಜ್ಯಸಭಾ ಚುನಾವಣೆ ಇದೆ. ಹ್ಮ್. ಆ ಎಲ್ಲ ಪಕ್ಷದವರು ಅವ್ರುಗಳಿಗೆ ಬೇಕಿರೋ ಕ್ಯಾಂಡಿಡೇಟ್ಸ್ ಲಿಸ್ಟ್ ಅನೌನ್ಸ್ ಮಾಡ್ತಿದ್ದಾರೆ. ಅಂದರೆ ಅದು ಪಕ್ಷ ಪ್ರಭುತ್ವ ಆಯಿತು. ಇದು ಪ್ರಜಾಪ್ರಭುತ್ವ ಆಗ್ತಿಲ್ಲ. ಹ್ಮ್. ಸೊ ಈ ರೀತಿಯಾಗಿ ಒಂದು ಸಮಗ್ರವಾಗಿ ನಾವು ಸುಧಾರಣೆಗಳು ತಂದಾಗ ಹ್ಮ್. ನಮಗೆ ಏನೋ ಪ್ರಜೆಗಳು ಕಾನೂನುಗಳನ್ನ ಬರಿಬೇಕು. ಹ್ಮ್. ಈಗ ಒಂದು ನದಿನ ನಾವು ಅಣೆಕಟ್ಟು ಕಟ್ಟಬೇಕು ಅಂದರೆ ಮೇಕೆದಾಟಲ್ಲಿ ಡ್ಯಾಮ್ ಬೇಕಾ ಬೇಡವಾ ಅಂದರೆ ಮೇಕೆದಾಟಲ್ಲಿರೋ ಆ ಮನುಷ್ಯ ಡಿಸೈಡ್ ಮಾಡಬೇಕು. ಅವನ ಅಭಿಪ್ರಾಯಕ್ಕೆ ಬೆಲೆ ಕೊಡಬೇಕು. ಆ ರೀತಿ ಮನಸ್ಥಿತಿ ಬೆಳೆದುಕೊಂಡಾಗ ಕಾನೂನುಗಳು ಅಲ್ಲಿಂದ ಶುರು ಆಗುತ್ತೆ. ಇವರು ಡೆಲ್ಲಿನಲ್ಲಿ ಕಾನೂನು ಮಾಡಿಬಿಟ್ಟು ನಾವೆಲ್ಲ ಬೀದಿಗೆ ಬರೋ ಥರ ಆಗಬಾರ್ದು. ಅಲ್ಲಿ ಪ್ರಜೆಗಳಿಂದ ಕಾನೂನು ಸೃಷ್ಟಿ ಆಗಬೇಕು. ಹ್ಮ್. ಹ್ಮ್. ಸೊ ಆ ರೀತಿಯಾದ ಒಂದು ಸತ್ಯವಾದ ಪ್ರಜಾಪ್ರಭುತ್ವಕ್ಕೆ, ಒಂದು ಸತ್ಯವಾದ ಪ್ರಜೆಗಳ ಆಡಳಿತಕ್ಕೆ ಹ್ಮ್. ನಾವು ಒಂದು ಸತ್ಯ ರಾಜಕಾರಣ ಮಾಡಬೇಕಾಗಿದೆ. ಹ್ಮ್. ಸೊ ಇದು ಪೂರ್ತಿ ಪ್ರಪಂಚದಲ್ಲಿ ಆಗಬೇಕು. ಇದು ಭಾರತ ಒಂದೇ ಅಲ್ಲ, ಒಂದು ರಾಜ್ಯ ಅಲ್ಲ ಅನ್ನೋ ಥರ. ಹ್ಮ್. ಹ್ಮ್. ಸೊ ಇದಕ್ಕೆಲ್ಲ ನಾವು ಸತ್ಯವಂತರಾಗಬೇಕು. ಹಾ. ಆವಾಗ ನಮಗೆ ಈ ಸತ್ಯಗಳೆಲ್ಲ ಅರ್ಥ ಆಗುತ್ತೆ. ನಾನು ಮೊದಲು ಸ್ವಲ್ಪ ಸುಳ್ಳು ಹೇಳ್ತಾ ಇದ್ದೆ. ಯಾರೋ ಪೇಷಂಟ್ ಬಂದರು ಅಂದೆ, ನಾನು ಬರ್ತಾ ಇದ್ದೀನಿ ಇನ್ನೊಂದು 5 ನಿಮಿಷ ಅಂತ. ನನಗೆ ಗೊತ್ತಿರುತ್ತೆ ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ. ಹ್ಮ್. 5 ಅಂದ್ರೂ ನಿಮಿಷದಲ್ಲಿ ಹೇಳ್ತಾ ಇದ್ದೆ. ಮ್ಯಾನೇಜ್ ಮಾಡೋದು. ಅಲ್ಲ, ಆ ಥರ ಸುಳ್ಳು ಹೇಳ್ತಿದ್ದೆ. ಹ್ಮ್. ಆಮೇಲೆ ಅನ್ನಿಸ್ತು ಇನ್ನು 25 ನಿಮಿಷದಲ್ಲಿ ಹ್ಮ್. ನನಗೇನೆ ಟೆನ್ಷನ್ನು, ನನಗೇನೆ ಸ್ಟ್ರೆಸ್ಸು ಅನ್ನೋ ಥರ. ಹ್ಮ್. ಸೊ ಅದು ಆಗಬಾರ್ದು. ನಾವು ಆರೋಗ್ಯವಾಗಿರಬೇಕು. ಹ್ಮ್. ಈಗ ನಾನು ಅರ್ಧ ಗಂಟೆ ಆಗುತ್ತೆ ಅಂದರೆ ಅವ್ರು ಹೋಗಿ ಒಂದು ಕಾಫಿ ಕುಡ್ಕೊಂಬರ್ತಾರೆ. ಹ್ಮ್. ಇಲ್ಲ ಮಧ್ಯಾಹ್ನ ಊಟ ಮಾಡಿಲ್ಲ ಅಂದರೆ ಹೋಗಿ ಊಟ ಮಾಡ್ಕೊಂಬರ್ತಾರೆ. ಸೊ ಆ ಒಂದು ಸತ್ಯದಲ್ಲಿರೋ ಒಂದು ಶಕ್ತಿ ಎಲ್ಲರಿಗೂ ಅರ್ಥ ಆಗಬೇಕಾಗಿದೆ. ಹ್ಮ್. ಹ್ಮ್. ಎಷ್ಟೋ ಜನ, ನಾನು ಮೊದಲು ಏನೋ ಆಲ್ಕೋಹಾಲು, ವಿಸ್ಕಿ ಅದೆಲ್ಲ ತೊಗೋತಾ ಇದ್ದೆ. ಹ್ಮ್. ಬಟ್ ಆಮೇಲೆ ಅನಿಸಿದ್ದೇನೆಂದರೆ ಆ ಕುಡಿಯೋದ್ರಲ್ಲಿರೋ ಮಜಕ್ಕಿನ್ನ ಸತ್ಯದಲ್ಲಿ ಮಜಾ ಇದೆ ಅಂತ. ಹ್ಮ್. 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 ಸತ್ಯದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಎಲ್ಲರಿಗೂ ಸಮೃದ್ಧಿ ಇದೆ, ಎಲ್ಲರಿಗೂ ಶಕ್ತಿ ಇದೆ. ಹ್ಮ್. ಅದನ್ನು ನಾವು ಅರ್ಥ ಮಾಡ್ಕೊಂಡಾಗ ಹ್ಮ್. ಹ್ಮ್. ನಾವು ಒಂದು ಸತ್ಯವಾದ ಸಮಾಜ ಕಟ್ಬೋದು, ಒಂದು ಸತ್ಯ ಯುಗ ಮಾಡ್ಬೋದು ಅಂತ. ಸೊ ಆ ರೀತಿ ಹೋರಾಟ ಮಾಡಿಕೊಂಡು ನಾವು ಸಾಮಾಜಿಕ ಮತ್ತು ರಾಜಕೀಯವಾಗಿ ಏನೋ ಸೇವೆ ಸಲ್ಲಿಸ್ಕೊಂಡು ಜೊತೆಗೆ ಅರಿವು ಮೂಡಿಸೋದು ಜಾಸ್ತಿ. ಹ್ಮ್. ಈಗ ಚುನಾವಣೆಯಲ್ಲಿ ನಾವೇನು ದುಡ್ಡು ಕೊಡಲ್ಲ. ನಾನು BBMP ಕುಮಾರಸ್ವಾಮಿ ಲೇಔಟು, ಬಸವನಗುಡಿ MLA, ಬ್ಯಾಂಗ್ಳೂರು ಸೌತ್ MP, ಮತ್ತು ಬ್ಯಾಂಗ್ಳೂರು ಪದವೀಧರ ಕ್ಷೇತ್ರ, ಆಮೇಲೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ, ಏನೋ ಕರ್ನಾಟಕ ಮೆಡಿಕಲ್ ಕೌನ್ಸಿಲು, ಹ್ಮ್. ಭಾರತ್ ಕೋಆಪರೇಟಿವ್ ಬ್ಯಾಂಕು, ಒಕ್ಲೇರಿ ಸಂಘ, ಎಲ್ಲ ಚುನಾವಣೆಗಳು ನೋಡಿದ್ದೀನಿ. ಹ್ಮ್. ಅಂದರೆ ಪೇಪರ್ ಬ್ಯಾಲೆಟ್ ಎಲೆಕ್ಷನ್ಸು, EVM ಎಲೆಕ್ಷನ್ಸು. ಬಟ್ ಯಾವ್ಯಾವ ಎಲೆಕ್ಷನಲ್ಲಿ ಯಾವ್ಯಾವ ಕುತಂತ್ರಗಳಾಗುತ್ತೆ. ಪೇಪರ್ ಬ್ಯಾಲೆಟ್ ಈಗಲೂ ಎಷ್ಟೇ ಕುತಂತ್ರ ಮಾಡಿದ್ರು ಹ್ಮ್. ಒಂದು ಸೇಫರ್ ಎಲೆಕ್ಷನ್. ಹ್ಮ್. ಹ್ಮ್. ಸೊ ಆ ರೀತಿಯಾದ ಒಂದು ಚುನಾವಣೆ BBMPಲಿ ನಡೆದ್ರೆ ಅದು ನಮಗೆಲ್ಲರಿಗೂ ಶ್ರೇಯಸ್ಕರ. ಸೊ ಅದಕ್ಕೆ ಒಂದು ಸತ್ಯವಾದ ರಾಜಕಾರಣ ಸೃಷ್ಟಿ ಮಾಡೋಣ. ಹ್ಮ್. ಸಿದ್ದರಾಮಯ್ಯನವರು ಅಡಿಪಾಯ ಹಾಕಿದ್ದಾರೆ. ಹ್ಮ್. ಅದಕ್ಕೆ ಏನೋ ನಮ್ಮ ಗವರ್ನರು ಮೊದಲು ಸೈನ್ ಆಗ್ತಿರ್ಲಿಲ್ಲ. ಹ್ಮ್. ಅಂಬೇಡ್ಕರ್ ದಿನಾಚರಣೆ ದಿನ ಅವ್ರಿಗೆ ಮನವಿ ಕೊಟ್ಟು, ಅಂಬೇಡ್ಕರ್ ಅವ್ರ ಜಯಂತಿ ದಿನ ಮನವಿ ಕೊಟ್ಟ ಮೇಲೆ ಅವರು ಸೈನ್ ಹಾಕಿದ್ರು. ಹ್ಮ್. ಅಂದರೆ ಕಾಗೆ ಕೂರೋದಕ್ಕೂ ಏನೋ ಕಡ್ಡಿ ಮುರಿದಕ್ಕೂ ಅನ್ನೋ ಥರ ಇದು ಆಗ್ಬೋದು. ಆದರೆ ಆ ಶ್ರೇಯಸ್ಸು ನಾನು ತಗೋತೀನಿ ಅಂತ ಹೇಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.